Hey newbies, welcome back to my channel. ಈ ವಿಡಿಯೋದಲ್ಲಿ ನಾವು KSFES 2015 ಕ್ವೆಶ್ಚನ್ ಪೇಪರಲ್ಲಿ ಬಂದಿದ್ದಂಥ ಮೆಂಟಲ್ ಎಬಿಲಿಟಿ ಕ್ವೆಶನ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಇಲ್ಲಿವರೆಗೂ ಅಪ್ಲೋಡ್ ಮಾಡಿದಂಥ ವೀಡಿಯೋಸು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಾಲ್ವ್ ದ ಕ್ವೆಶನ್ಸ್ ನೌ. ಅ ಟೇಲರ್ ಹ್ಯಾಡ್ ಅ ನಂಬರ್ ಆಫ್ ಶರ್ಟ್ ಪೀಸಸ್ ಟು ಕಟ್ ಫ್ರಮ್ ಅ ರೋಲ್ ಆಫ್ ಫ್ಯಾಬ್ರಿಕ್. He cut each roll of equal length into 10 pieces. He cut at the rate of 45 cuts a minute. How many rolls would he cut in 24 minutes? ಪ್ರತಿ ಮಿನಿಟ್ಗೂ ಅವರು 45 ಟೈಮ್ಸ್ ಕಟ್ ಮಾಡ್ತಾ ಇದ್ದಾರೆ. 24 ಮಿನಿಟ್ಸಲ್ಲಿ ಎಷ್ಟು ರೋಲ್ಸ್ನ ಕಟ್ ಮಾಡ್ಬೋದು ಅದು ಇವಾಗ ಅವರು ಕೇಳ್ತಾ ಇರೋದು. ಅರ್ಥ ಆಗ್ತಿದ್ಯಾ? ನೋಡಿ, 1 ಮಿನಿಟಲ್ಲಿ 45 ಕಟ್ಸ್ ಆದರೆ 24 ಮಿನಿಟ್ಸಲ್ಲಿ ಎಷ್ಟು ಆಗ್ಬೋದು ಹೇಳಿ? 45 into 24, correct. What is 45 into 24? This is 20, 2 carry over, 16, 26, 26 plus 2, 28, 2 carry over, and then 4 2s are 8, 8 plus 2, 10, correct now? So 1080 cuts ಆಗುತ್ತೆ. ಮೀನಿಂಗ್ ಏನು ಇದ್ರದ್ದು? ಕೊಟ್ಟಿರೋ ಅಂಥ 24 ಮಿನಿಟ್ಸಲ್ಲಿ 1080 ಟೈಮ್ಸು ಕಟ್ ಮಾಡ್ತಾರೆ ಅಂತ ಅರ್ಥ. ಓಕೆ, ನಾವು ಒಂದು ರೋಲ್ನ 10 ಪೀಸಸ್ ಆಗಿ ಮಾಡಲಿಕ್ಕೆ ಎಷ್ಟು ಕಟ್ಸ್ನ ಮಾಡ್ಬೋದು? 10 ಕಟ್ಸ್ ಅಲ್ಲ. ಸಿ, ಒಂದು ರೋಲ್ ತೊಗೊಳ್ಳೋಣ, ಇದನ್ನು ನಾನು 2 ಪೀಸಸ್ ಮಾಡಬೇಕು. 2 ಪೀಸಸ್ ಮಾಡಲಿಕ್ಕೆ ಓನ್ಲಿ 1 ಕಟ್ ಇಸ್ ಮೋರ್ ದೆನ್ ಎನಫ್ ಅಲ್ವಾ? ನೋಡಿ, ಇನ್ನೊಂದು ಕಟ್ ಮಾಡ್ತೀನಿ ಅಂದರೆ 3 ಪೀಸಸ್ ಆಗುತ್ತೆ. ಸೊ 10 ಪೀಸಸ್ ಆಗಲಿಕ್ಕೆ ಎಷ್ಟು ಕಟ್ಸ್ ಬೇಕಾಗಿರೋದು? 9 ಕಟ್ಸ್ ಅಷ್ಟೇ. ಅರ್ಥ ಆಗ್ತಿದೆಯಾ? ಒಂದು ರೋಲಿಗೆ 9 ಕಟ್ಸ್ ಬೇಕು. ಟೋಟಲ್ ಆಗಿ ಅವ್ರು ಎಷ್ಟು ಕಟ್ ಮಾಡ್ತಾ ಇರೋದು? 1080 ಕಟ್ಸ್ ಅಲ್ವಾ? ಎಷ್ಟು ರೋಲ್ಸ್ನ ಅವರು ಕಟ್ ಮಾಡಿರ್ತಾರೆ ಅದು ಕ್ವೆಶನ್. ಇವಾಗ ಸಿಂಪಲ್, your favorite ಮೆಥಡ್, ಕ್ರಾಸ್ ಮಲ್ಟಿಪ್ಲೈ ಇಟ್. 1080 ಡಿವೈಡೆಡ್ ಬೈ 9 ಇದೇ ಆ ರೋಲ್ಸ್ದು ವ್ಯಾಲ್ಯೂ. ಓಕೆ, ವಾಟ್ ಇಸ್ ದಿಸ್ ಆನ್ಸರ್? 120 ರೋಲ್ಸ್. ದಾಟ್ಸ್ ಇಟ್. am I clear? ನೀವು ಮಿಸ್ಟೇಕ್ ಮಾಡೋದು ಎಲ್ಲಿ ಅಂದರೆ ಇಲ್ಲಿ 1 ರೋಲ್ 10 ಕಟ್ಸ್ ಅಂತ ತೊಗೊಂಡ್ಬಿಡ್ತೀರಾ. ಅದು 10 ಕಟ್ಸ್ ಅಲ್ಲ, 9 ಕಟ್ಸ್. ಬಿ ವೆರಿ ಕೇರ್ಫುಲ್. ಐ ಹೋಪ್ ನಿಮಗೆ ಈ ಸೊಲ್ಯೂಷನ್ ಅರ್ಥ ಆಗಿದೆ ಅಂತ. ಓಕೆ, ಆನ್ಸರ್ ಫಾರ್ ದಿಸ್ ಕ್ವೆಶನ್ ಇಸ್ ಆಪ್ಷನ್ ಡಿ, 120 rolls. Maybe second question from simplification. Today is Varun's birthday. 1 year from today, he will be twice as old as he was 12 years ago. 1 year from today, he will be twice as old as he was 12 years ago. How old is Varun today? ತುಂಬಾ ಸಿಂಪಲ್ ಆಗಿರೋಂಥ ಕ್ವೆಶನ್ನು. ನೋಡಿ, ಪ್ರೆಸೆಂಟ್ ಅಂತ ತಗೊಳ್ಳಿ. ಪ್ರೆಸೆಂಟ್ ಅಂದರೆ ಈಗ. ಪ್ರೆಸೆಂಟ್ಲಿ ವರುಣ್ ಏಜು ವಿ ಅಂತ ತಗೊಳ್ಳೋಣ. ಯಾವುದಾದ್ರೂ ವೇರಿಯಬಲ್ ತೊಗೋಬೋದು. ವಿ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಓಕೆ, 1 year ಫ್ರಮ್ ಟುಡೇ ಅಂದರೆ 1 ವರ್ಷ ಆದಮೇಲೆ, 1 year ಫ್ರಮ್ ಟುಡೇ ವರುಣ್ ಏಜ್ ಏನಾಗಿರುತ್ತೆ? V+1 ಅಲ್ವಾ? ಸಿ, ಒಂದು ಎಕ್ಸಾಂಪಲ್ ತೊಗೊಳ್ಳೋಣ ಇದಕ್ಕೆ. ವರುಣ್ ಏಜು ಪ್ರೆಸೆಂಟ್ಲಿ 30 years ಅಂತ ತಗೊಳ್ಳೋಣ. ಓಕೆ, ಈಗ ವರುಣ್ 30 years ಆಗಿದ್ದಾರೆ. 1 ವರ್ಷ ಆದಮೇಲೆ ಎಷ್ಟು ವರ್ಷ ಆಗಿರುತ್ತೆ ಅವ್ರಿಗೆ? 31 years ಅಲ್ವಾ? ಅದಕ್ಕೆ ಇಲ್ಲಿ V+1. ಓಕೆ, 12 years ago ಅಂತ ಅಂದರೆ ಸೇಮ್ ಲಾಜಿಕ್ನ ಯೂಸ್ ಮಾಡಬೇಕು. 12 years ago ಅಂದರೆ V-12. ಅರ್ಥ ಆಗ್ತಿದೆಯಾ? ಇದನ್ನು ಯೂಸ್ ಮಾಡಿಕೊಂಡು ಒಂದು ಈಕ್ವೇಷನ್ ಕ್ರಿಯೇಟ್ ಮಾಡಬೇಕು. ವೆರಿ ಸಿಂಪಲ್. ವರುಣ್ಸ್ ಏಜ್ 1 year ಫ್ರಮ್ ಟುಡೇ ಅಂದರೆ V+1. ದಿಸ್ ವ್ಯಾಲ್ಯೂ ಇಸ್ ಟ್ವೈಸ್ ಆಫ್ ಹಿಸ್ ಏಜ್ 12 years ago. ಇಷ್ಟೇ. ಅರ್ಥ ಆಗ್ತಿದೆಯಾ? ಯು ಹ್ಯಾವ್ ಟು ಸಾಲ್ವ್ ಫಾರ್ ದಿಸ್ ವಿ ವೇರಿಯಬಲ್. ಈ ವಿ ವೇರಿಯಬಲ್ನ ಕಂಡಿಡಿದ್ರೆ ಆನ್ಸರ್ ಸಿಗುತ್ತೆ. ಓಕೆ, ಸಿಂಪ್ಲಿಫೈ ದಿಸ್ ನೌ. V+1 is equal to 2V minus 24. ಓಕೆ, ವೇರಿಯಬಲ್ ಇರೋ ವ್ಯಾಲ್ಯೂಸ್ನೆಲ್ಲ ಒಂದು ಸೈಡ್ ತೊಗೊಳ್ಳೋಣ. ಏನು ಸಿಗುತ್ತೆ ನೋಡಿ, ಈ ವಿನ ಈ ಕಡೆ ತೊಗೋತೀನಿ ಆ್ಯಂಡ್ 24ನ ಆ ಕಡೆ ತೊಗೋತೀನಿ. ಸೊ V is equal to 25. ಮೀನಿಂಗ್ ಏನು? ವರುಣ್ದು ಪ್ರೆಸೆಂಟ್ ಏಜು 25 years ಅಂತ. am I clear? Very simple question. Next simplification question is 2 bus tickets from city A to city B and 3 bus tickets from city A to city C cost 77 rupees. Okay, but 3 tickets from city A to city B and 2 tickets from city A to city C cost 73 rupees. Okay, what are the fares for city B and C from A? ನೋಡಿ, ಸಿಟಿ ಎ ಟು ಸಿಟಿ ಬಿಗೆ ಇರೋಂಥ ಟಿಕೆಟನ್ನು TAB ಅಂತ ತೊಗೊತೀನಿ. ಓಕೆ, ಸಿಟಿ ಎ ಟು ಸಿಟಿ ಸಿಗೆ ಇರೋ ಟಿಕೆಟನ್ನು TAC ಅಂತ ತಗೋತೀನಿ. ಅರ್ಥ ಆಗ್ತಿದೆಯಾ? ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ 2 ಬಸ್ ಟಿಕೆಟ್ಸ್ ಫ್ರಮ್ ಸಿಟಿ ಎ ಟು ಸಿಟಿ ಬಿ ಪ್ಲಸ್
3 bus tickets from city A to city C is equal to 77 rupees. Then 3 tickets from city A to city B plus 2 tickets from city A to city C is equal to 73 rupees. Am I clear? Nodi, I'll take the summation. 5 tickets from city A to city B plus 5 tickets from city A to city C is equal to 150. ಓಕೆ 5 ಇಂದ ಎಲ್ಲ ನಂಬರ್ನು ಡಿವೈಡ್ ಮಾಡ್ಕೊಳ್ಳೋಣ. ಏನು ಸಿಗುತ್ತೆ ನೋಡಿ, ಟಿಕೆಟ್ ಫ್ರಮ್ ಎ ಟು ಬಿ ಪ್ಲಸ್ ಟಿಕೆಟ್ ಫ್ರಮ್ ಎ ಟು ಸಿ ಇಸ್ ಈಕ್ವಲ್ ಟು 30 rupees. ಆಮ್ ಐ ಕ್ಲಿಯರ್? ಇದ್ರದ್ದು ಮೀನಿಂಗ್ ಏನು ಅಂತ ಅಂದರೆ ಆ 2 ಟಿಕೆಟ್ನ ಆ್ಯಡ್ ಮಾಡಿದ್ರೆ 30 rupees ಆಗಬೇಕು. ನೋಡಿ ಇಲ್ಲಿ ಆಪ್ಷನ್ಸನ್ನ ಚೆಕ್ ಮಾಡಿ 2 ವ್ಯಾಲ್ಯೂ ಕೊಟ್ಟಿದ್ದಾರಲ್ವಾ, 30 rupees ಸಿಗೋ ಅಂಥದ್ದು ಆನ್ಸರ್ ಆಗಬೇಕು. ಫಸ್ಟ್ ಆಪ್ಷನ್ ಚೆಕ್ ಮಾಡಿ, 23 + 4 27, ಆಪ್ಷನ್ ರಾಂಗ್ ಆಗುತ್ತೆ. 17 + 13 ಎಸ್ 30 ಆಗುತ್ತೆ, ಇದು ಆನ್ಸರ್ ಆಗ್ಬೋದು. ನೆಕ್ಸ್ಟ್ ಆಪ್ಷನ್ ನೋಡಿ, 15 + 14 29 ಆಗುತ್ತೆ, ಆಪ್ಷನ್ ರಾಂಗ್ ಅಂತ ತೊಗೊಳ್ಬೋದು. ದೆನ್ 17 + 13 30 ಆಗುತ್ತೆ. ಸೊ ವಿ ಹ್ಯಾವ್ 2 ಆಪ್ಷನ್ಸ್ ಹಿಯರ್. ಇದು ಇಲ್ಲ ಇದಾಗುತ್ತೆ ಆನ್ಸರು. ಇಲ್ಲಿ ಏನಾದರೂ ಸಮೇಷನ್ ಬೇರೆ ಬಂದಿತ್ತು ಅಂದಿದ್ರೆ ಇದೇ ಆನ್ಸರ್ ಆಗ್ತಿತ್ತು. ಅರ್ಥ ಆಗ್ತಿದೆಯಾ? ಇಲ್ಲಿಗೆ ಸ್ಟಾಪ್ ಮಾಡ್ಬೋದಿತ್ತು ಪ್ರೋಸೆಸನ್ನು. ಇಲ್ಲಿ ನನಗೆ 2 ವ್ಯಾಲ್ಯೂಯಲ್ಲೂ 30 ಸಿಗ್ತಿರೋದ್ರಿಂದ ಇದು ಅಥವಾ ಇದು ಆನ್ಸರ್ ಆಗುತ್ತೆ. ಓಕೆ, ನಾವು ವಿ ಹ್ಯಾವ್ ಟು ಪ್ಲೇ ವಿತ್ ದೀಸ್ 2 ಈಕ್ವೇಷನ್ಸ್. ಇಲ್ಲಿರೋವಂಥ 2 ವೇರಿಯೇಬಲಲ್ಲಿ ಒಂದು ವೇರಿಯೇಬಲ್ನ ರಿಮೂವ್ ಮಾಡಬೇಕು. ವೆರಿ ಸಿಂಪಲ್. ಇದನ್ನು 2 ಇಂದ ಮಲ್ಟಿಪ್ಲೈ ಮಾಡ್ಕೋತೀನಿ ಆ್ಯಂಡ್ ಇದನ್ನು 3 ಇಂದ ಮಲ್ಟಿಪ್ಲೈ ಮಾಡ್ಕೋತೀನಿ. ಏನು ಸಿಗುತ್ತೆ ನೋಡಿ, ದಿಸ್ ಇಸ್ 4TAB ಪ್ಲಸ್ 6TAC is equal to 77 2s are 154. ಓಕೆ, ಇದೇನಾಗುತ್ತೆ ನೋಡಿ, 9TAB ಪ್ಲಸ್ 6TAC is equal to 73 3s are 219. am I clear? ಇದಾದಮೇಲೆ ನಿಮಗೆ ಗೊತ್ತಿರುತ್ತೆ ಪಾಸಿಟಿವ್ ಇದ್ರೆ ನೆಗೆಟಿವ್ ತೊಗೋಬೇಕು. ಇಲ್ಲಿ ಪಾಸಿಟಿವ್ ಇದೆ ನೆಗೆಟಿವ್ ತೊಗೋತಾ ಇದೀನಿ, ಪಾಸಿಟಿವ್ ಇದೆ ನೆಗೆಟಿವ್, ವಿ ಕ್ಯಾನ್ ಕ್ಯಾನ್ಸಲ್ ದೀಸ್ 2 ಅಲ್ವಾ. ಇದೇನಾಗುತ್ತೆ, -5 4 - 9 -5 TAB is equal to 154 - 219 -65. ವೆರಿ ಸಿಂಪಲ್. ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಟಿಕೆಟ್ ಫ್ರಮ್ ಎ ಟು ಬಿ is equal to 65/5. what is the answer? 13. ವೆರಿ ಸಿಂಪಲ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಟಿಕೆಟ್ ಫ್ರಮ್ ಎ ಟು ಬಿ 13 ಆದರೆ ಎ ಟು ಸಿ ಎಷ್ಟು ಆಗಬೇಕು? 17. ಆನ್ಸರ್ ಇಸ್ ದಿಸ್. ಆಪ್ಷನ್ ಬಿ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಹೇಗೆ ಗೊತ್ತಾಗುತ್ತೆ ಮ್ಯಾಮ್? ವೆರಿ ಸಿಂಪಲ್. ಫಸ್ಟು B2A ಇರೋದು, ಅದಾದಮೇಲೆ C2A ಇರೋದು. ಅದಕ್ಕೆ ಈ ಫಸ್ಟ್ ವ್ಯಾಲ್ಯೂ ಇದೆಯಲ್ವಾ, ಇದು B2A ಆಗಿರಬೇಕು. ವಿ ಗಾಟ್ 13. ಸೊ ಆನ್ಸರ್ ಇಸ್ ಆಪ್ಷನ್ ಬಿ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. Newbies, next question is from permutation topic. If you write down all the numbers from 1 to 100, then how many times do you write the digit 3? 1 ಇಂದ 100 ತನಕ ನಂಬರ್ಸ್ ಬರಿಬೇಕಾದ್ರೆ ಎಷ್ಟು ಸಲ 3ನ ಬರೆದಿರ್ತೀವಿ ಅಂತ ಕ್ವೆಶನ್ ಇದು. ಅರ್ಥ ಆಗ್ತಿದೆಯಾ? ವೆರಿ ಸಿಂಪಲ್. ಸಿಂಗಲ್ ಡಿಜಿಟಿಗೆ ಬರೋಣ. 1 ಡಿಜಿಟ್ ನಂಬರ್ ಅಂದರೆ ಒಂದೇ ಒಂದು 3 ಇರುತ್ತಲ್ವಾ. ದೆನ್ 2 ಡಿಜಿಟ್ ನಂಬರ್ಸ್, 2 ಡಿಜಿಟ್ ನಂಬರ್ಸಲ್ಲಿ ಇಲ್ಲಿ ನೋಡಿ, ಫಸ್ಟ್ ಪಾಸಿಬಿಲಿಟಿ ಏನು ಅಂತ ಅಂದರೆ 2 ಕಡೆ 3 ಇರೋದು, ಅಂದರೆ 3 2 ಸಲ ಯೂಸ್ ಆಗಿದೆ. ಅರ್ಥ ಆಯ್ತಾ? ನೆಕ್ಸ್ಟು ಸೆಕೆಂಡ್ ಪಾಸಿಬಿಲಿಟಿ ಏನು ಅಂತ ಅಂದರೆ 10th ಪ್ಲೇಸಲ್ಲಿ 3 ಇರುತ್ತೆ. 30 31 32 33 33 ಆಲ್ರೆಡಿ ಆಗೋಗಿದೆ. 35 36 ಈ ಥರ ಎಷ್ಟು ನಂಬರ್ಸ್ ಬರ್ಬೋದು ನೋಡಿ. 0 1 2 3 4 5 6 7 8 9 10 ನಂಬರ್ಸ್ ಆರ್ ದೇರ್. ಆದರೆ ಇಲ್ಲಿ 3 ಆಲ್ರೆಡಿ ತೊಗೊಂಡಿರೋದ್ರಿಂದ, ಆ ಪಾಸಿಬಿಲಿಟಿ ಆಲ್ರೆಡಿ ತೊಗೊಂಡಿರೋದ್ರಿಂದ ಇನ್ನು ಎಷ್ಟು ನಂಬರ್ಸ್ನ ಇಲ್ಲಿ ಕೂರಿಸ್ಬೋದು? 9 ನಂಬರ್ಸನ್ನ ಕೂರಿಸ್ಬೋದು. ಸೊ 9 ವೇಸ್ ಆರ್ ದೇರ್. ಮೀನಿಂಗ್ ಏನು ಅಂತ ಅಂದರೆ ಇದು 30 31 32 34 35 36 37 38 39 ಇಷ್ಟೆಲ್ಲ ಬರೆಯೋದ್ರ ಬದಲು ವೆರಿ ಸಿಂಪಲ್, ಎಷ್ಟು ಪಾಸಿಬಲ್ ನಂಬರ್ಸನ್ನು ಅಲ್ಲಿ ಕೂರಿಸ್ಬೋದು ಅಂತ ಅಂದರೆ 9 ನಂಬರ್ಸನ್ನು ಕೂರಿಸ್ಬೋದು. ಅಂದರೆ ನಾವು 9 ವೇಸನ್ನು ತಗೋಬೇಕು. ಅರ್ಥ ಆಗ್ತಿದೆಯಾ? ಈ 9 ನಂಬರ್ಸಲ್ಲಿ 3 ಎಷ್ಟು ಸಲ ಇರುತ್ತೆ? 9 ಟೈಮ್ಸ್ ಇರುತ್ತೆ ಅಲ್ವಾ. ಇಲ್ಲಿ 2 ಟೈಮ್ಸ್ ಇದೆ, ಇಲ್ಲಿ 9 ಟೈಮ್ಸ್ ಬರುತ್ತೆ. ದೆನ್ ಥರ್ಡ್ ಪಾಸಿಬಿಲಿಟಿ ಏನು ಅಂತ ಅಂದರೆ ಈ ಯೂನಿಟ್ ಪ್ಲೇಸಲ್ಲಿ 3 ಕೂತಿರುತ್ತೆ. 13 23 43 ಈ ಥರ ನಂಬರ್ಸು. ಈ ಪ್ಲೇಸಿಗೆ ನಾನು ಎಷ್ಟು ನಂಬರ್ಸ್ನ ಫಿಲ್ ಮಾಡ್ಬೋದು ಚೆಕ್ ಮಾಡಿ.
ಸಿ ಇದರಲ್ಲೂ ಕೂಡ 3 ರಿಮೂವ್ ಆಗೇ ಇರುತ್ತೆ ಬಿಕಾಸ್ ಆ ಪಾಸಿಬಿಲಿಟಿ ಆಲ್ರೆಡಿ ತೊಗೊಂಡಿದ್ದೀವಿ. ಈಗ ಇದರಲ್ಲಿ ಇನ್ನೂ ಒಂದು ವೆರಿ ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಅಂದರೆ 0 ಕೂಡ ರಿಮೂವ್ ಮಾಡಬೇಕು. ಅರ್ಥ ಆಗ್ತಿದೆಯಾ? ಫಸ್ಟ್ ಪ್ಲೇಸ್ಗೆ 0 ಬಂದರೆ ಇದು ಸಿಂಗಲ್ ಡಿಜಿಟ್ ನಂಬರ್ ಆಗೋಗುತ್ತೆ. ನಂಗೆ ಅದು 2 ಡಿಜಿಟ್ ನಂಬರ್ ಆಗೇ ಉಳ್ಕೋಬೇಕು. ಅಂದರೆ ಫಸ್ಟ್ ಪ್ಲೇಸಿಗೆ 0 ಕೂಡ ಬರಬಾರ್ದು. ದೆನ್ ಹೌ ಮೆನಿ ಪಾಸಿಬಲ್ ನಂಬರ್ಸ್ ಆರ್ ದೇರ್? 8 ನಂಬರ್ಸ್ ಅಲ್ವಾ? ಸೊ 8 ವೇಸ್ ಆರ್ ದೇರ್. ಅಂದರೆ ನಿಮಗೆ 8 ನಂಬರ್ಸ್ ಸಿಗುತ್ತೆ ಅಂತ ಅರ್ಥ. ಯಾವ್ಯಾವ ನಂಬರ್ಸನ್ನು ಲಿಸ್ಟ್ ಮಾಡ್ಬೋದಾ? 13, 23, 43, 53, 63, 73, 83, 93. ದೀಸ್ ಆರ್ ದ 8 ನಂಬರ್ಸ್. ಐ ಕ್ಲಿಯರ್? ಇದನ್ನೆಲ್ಲ ಲಿಸ್ಟ್ ಮಾಡೋದ್ರ ಬದಲು ಈ ವೇನ ಅರ್ಥ ಮಾಡ್ಕೊಳ್ಳಿ. ಓಕೆ, ಎಷ್ಟೆಲ್ಲ 3 ಯೂಸ್ ಆಗಿರುತ್ತೆ ಇಲ್ಲಿ? 8 ಟೈಮ್ಸ್. ಐ ಕ್ಲಿಯರ್? ಸಿಂಗಲ್ ಡಿಜಿಟಲ್ಲಿ 1 ಸಲ, 2 ಡಿಜಿಟ್ ನಂಬರ್ಸಲ್ಲಿ ಈ ನಂಬರಲ್ಲಿ 2 ಸಲ ಇರುತ್ತೆ. ದೆನ್ ಈ ಥರ ನಂಬರ್ಸಲ್ಲಿ 9 ಟೈಮ್ಸ್ ಇರುತ್ತೆ. ಈ ಥರ ನಂಬರ್ಸಲ್ಲಿ 8 ಟೈಮ್ಸ್ ಇರುತ್ತೆ. ಟೋಟಲ್ ಎಷ್ಟಾಯಿತು? 1 + 8 + 9 + 2. ವಾಟ್ ಇಸ್ ದ ಸಮ್? 20. ದಿಸ್ ಇಸ್ ದ ಆನ್ಸರ್. 1ಇಂದ 100ವರೆಗೂ ನಂಬರ್ಸ್ನ ಬರೀಬೇಕಾದ್ರೆ 3ನ ನಾವು ಎಷ್ಟು ಸಲ ಬರೆದಿರ್ತೀವಿ ಅಂತ ಅಂದರೆ 20 ಟೈಮ್ಸ್. ಐ ಕ್ಲಿಯರ್? ಟೆಕ್ನಿಕ್ ತುಂಬಾ ಸಿಂಪಲ್ ಆಗಿದೆ. ಈ ಥರ ಲಿಸ್ಟ್ ಮಾಡೋದನ್ನು ಅವಾಯ್ಡ್ ಮಾಡಿ. I hope this is clear. Newbies, next question is from time, speed and distance. Sound produced at a point is heard by a person after 5 seconds, while the same sound is heard by another person after 10 seconds. If the speed of the sound is 300 meter per second, what could be the maximum and minimum distance between the two persons? ಇದು ಕೂಡ ಈಸಿಯಾಗಿ ಸಾಲ್ವ್ ಮಾಡುವಂಥ ಕ್ವೆಶನ್ ಏನೇನೆ. ನೀವು ಇದಕ್ಕೆ ಒಂದು ಪರ್ಟಿಕ್ಯುಲರ್ ಲಾಜಿಕ್ನ ಯೂಸ್ ಮಾಡಬೇಕು. ಮಿನಿಮಮ್ ಆ್ಯಂಡ್ ದ ಮ್ಯಾಕ್ಸಿಮಮ್. ಸಿ ಡಿಸ್ಟೆನ್ಸ್ ಅಂತ ಅಂದರೆ ಫಾರ್ಮುಲಾ ಏನು? ಸ್ಪೀಡ್ ಇಂಟು ಟೈಮ್ ಅಲ್ವಾ? ವಾಟ್ ಕುಡ್ ಬಿ ದ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಪರ್ಸನ್ಸ್ ಅಂತ ಅಂದರೆ ನೀವು ಎರಡಕ್ಕೂ ಸಾಲ್ವ್ ಮಾಡಬೇಕು. ಮಿನಿಮಮ್ ಡಿಸ್ಟೆನ್ಸ್ ಬೇಕು ಅಂತ ಅಂದರೆ ಇಲ್ಲಿ ನೋಡಿ, ಇದನ್ನು ಸೌಂಡ್ ಪ್ರೊಡ್ಯೂಸಿಂಗ್ ಪಾಯಿಂಟ್ ಅಂತ ತಗೊಳ್ಳೋಣ. ಇಬ್ಬರು ಈ ಥರ ನಿಂತಿರ್ತಾರೆ, ಒಬ್ಬರು ಹಿಂದ್ಗಡೆ ಒಬ್ಬರು ಈ ಥರ. ಮೈ ಕ್ಲಿಯರ್? ಸೌಂಡ್ ಇಲ್ಲಿ ಪ್ರೊಡ್ಯೂಸ್ ಆಗುತ್ತಲ್ವಾ, ಇದು 5 ಸೆಕೆಂಡ್ಸಿಗೆ ಇಲ್ಲಿ ರೀಚ್ ಆಗುತ್ತೆ. ಅದೇ ಸೌಂಡು ಇವರಿಗೆ 6 ಸೆಕೆಂಡ್ಸಲ್ಲಿ ರೀಚ್ ಆಗುತ್ತೆ. ಇನ್ ಟರ್ಮ್ಸ್ ಆಫ್ ಟೈಮು ಇವರಿಬ್ಬರ ಮಧ್ಯೆ ಡಿಸ್ಟೆನ್ಸ್ ಎಷ್ಟಾಯಿತು? 1 ಸೆಕೆಂಡ್ ಡಿಸ್ಟೆನ್ಸ್ ಅಲ್ವಾ? ಈ 1 ಸೆಕೆಂಡ್ ಡಿಸ್ಟೆನ್ಸು ಯಾರಿಗೆ? ಸೌಂಡಿಗೆ. ಇಲ್ಲಿ ನಾವೇನು ಕಂಡುಹಿಡಿಯಬೇಕು ಅಂತ ಅಂದರೆ ವಾಟ್ ಈಸ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಸೌಂಡ್ ಇನ್ 1 ಸೆಕೆಂಡ್. 1 ಸೆಕೆಂಡಲ್ಲಿ ಸೌಂಡು ಎಷ್ಟು ಡಿಸ್ಟೆನ್ಸ್ನ ಟ್ರಾವೆಲ್ ಮಾಡಿದೆ, ಅದೇ ಅವರಿಬ್ಬರ ಮಧ್ಯೆ ಇರೋ ಡಿಸ್ಟೆನ್ಸು. ಮೈ ಕ್ಲಿಯರ್? ಸಿ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಸೌಂಡ್ ಸ್ಪೀಡ್ ಎಷ್ಟು? 300 ಮೀಟರ್ ಪರ್ ಸೆಕೆಂಡ್. ಅಂದರೆ ಟೈಮ್ ಇಸ್ 1 ಸೆಕೆಂಡ್. ಏನು ಆನ್ಸರ್ ಬರುತ್ತೆ? 300. ಯೂನಿಟ್ ಏನಾಗಬೇಕು ಇದರಲ್ಲಿ? ಸ್ಪೀಡು ಮೀಟರ್ ಪರ್ ಸೆಕೆಂಡಲ್ಲಿದೆ ಆ್ಯಂಡ್ ಟೈಮು ಸೆಕೆಂಡ್ಸಲ್ಲಿದೆ. ಅಂದರೆ ಡಿಸ್ಟೆನ್ಸು ಮೀಟರಲ್ಲಿ ಬರುತ್ತೆ. ಅರ್ಥ ಆಗ್ತಿದೆಯಾ? ಇಲ್ಲಿ ಕಿಲೋಮೀಟ್ರಲ್ಲಿ ಕೊಟ್ಟಿರೋದ್ರಿಂದ ಹೌ ಡು ಯು ಕನ್ವರ್ಟ್ ಇಟ್? ಈ ವ್ಯಾಲ್ಯೂನ 1000ಇಂದ ಡಿವೈಡ್ ಮಾಡಬೇಕು. ಆನ್ಸರ್ ಏನಾಗುತ್ತೆ ನೋಡಿ, 0.30 ಕಿಲೋಮೀಟರ್ಸ್. ಇದೇ ಆನ್ಸರ್ ಆಗುತ್ತೆ. ಕಂಟಿನ್ಯೂ ಮಾಡೋ ಅವಶ್ಯಕತೆ ಇಲ್ಲ. ಒಂದೇ ಒಂದು ಆಪ್ಷನಲ್ಲಿ 0.30 ಇರೋದು, ಅಂದರೆ ಅದೇ ಆನ್ಸರ್ ಆಗುತ್ತೆ. ಈಗೇನೋ ಒಂದೇ ಒಂದು ಆಪ್ಷನಲ್ಲಿದೆ, ಸೊ ವಿ ಕ್ಯಾನ್ ಸ್ಟಾಪ್ ಹಿಯರ್. ವಾಟ್ ಇಫ್ ಇನ್ನೊಂದು ಆಪ್ಷನಲ್ಲಿ 0.30 ಇತ್ತು ಅಂದರೆ ಏನು ಮಾಡೋಣ? ಫಾರ್ ದ್ಯಾಟ್ ವಿಲ್ ಲರ್ನ್ ಹೌ ಟು ಗೆಟ್ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್. ಓಕೆನಾ? ಇದು ಮಿನಿಮಮ್ ಡಿಸ್ಟೆನ್ಸ್ ತಗೊಳ್ಳಿಕ್ಕೆ ಒಂದು ಪರ್ಸನ್ ಹಿಂದ್ಗಡೆ ಇನ್ನೊಂದು ಪರ್ಸನ್ ನಿಲ್ಲಿಸ್ಬೇಕು. ಅರ್ಥ ಆಯ್ತಾ? ಈಗ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಬೇಕು ಅಂದರೆ ನೋಡಿ, ಇದು ಸೌಂಡ್ ಪ್ರೊಡ್ಯೂಸಿಂಗ್ ಪಾಯಿಂಟು. ಈ ಕಡೆಗೆ ಒಂದು ಪರ್ಸನ್ನ ನಿಲ್ಲಿಸೋಣ, ಈ ಕಡೆಗೆ ಒಂದು ಪರ್ಸನ್ನ ನಿಲ್ಲಿಸೋಣ. ಸೌಂಡು ಈ ಪರ್ಸನನ್ನು 6 ಸೆಕೆಂಡ್ಸಲ್ಲಿ ರೀಚ್ ಆಗುತ್ತೆ. ಅದೇ ಈ ಪರ್ಸನನ್ನು 5 ಸೆಕೆಂಡ್ಸಲ್ಲಿ ರೀಚ್ ಆಗುತ್ತೆ. ಅರ್ಥ ಆಯ್ತಾ? ಇವರಿಬ್ಬರ ಮಧ್ಯೆ ಡಿಸ್ಟೆನ್ಸ್ ಎಷ್ಟಾಯಿತು? when it comes to seconds ನೋಡಿ 11 ಸೆಕೆಂಡ್ಸ್ ಗ್ಯಾಪ್ ಇದೆ. ಇವ್ರ ಮಧ್ಯೆ ಡಿಸ್ಟೆನ್ಸ್ ಎಷ್ಟಿದೆ ಅಂತ ತಿಳ್ಕೊಳ್ಳಿಕ್ಕೆ ವೆರಿ ಸಿಂಪಲ್. ಆ ಸೌಂಡು 11 ಸೆಕೆಂಡ್ಸಲ್ಲಿ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡುತ್ತೆ ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಷ್ಟೇ. ಓಕೆ, ಡಿ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ 300 ಮೀಟರ್ ಪರ್ ಸೆಕೆಂಡ್ ಇಂಟು 11. ವಾಟ್ ಇಸ್ ದಿಸ್ ವ್ಯಾಲ್ಯೂ? 3300 ಮೀಟರ್ಸ್. ಓಕೆ, ಇದನ್ನು ಕಿಲೋಮೀಟರ್ ಕನ್ವರ್ಟ್ ಮಾಡಲಿಕ್ಕೆ 3300 ಡಿವೈಡೆಡ್ ಬೈ 1000. ವಾಟ್ ಇಸ್ ದ ಆನ್ಸರ್? 3.3 ಕಿಲೋಮೀಟರ್ಸ್. ನೋಡಿ, ಆಪ್ಷನ್ ಡಿ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಸಿಂಪಲ್ ಆಗಿದೆ ಅಲ್ವಾ? ಇಷ್ಟೇ ಲಾಜಿಕ್ಕು. ಮಿನಿಮಮ್ ಬೇಕು ಅಂದರೆ ಅವ್ರನ್ನ ಒಬ್ರಿಂದಗಡೆ ಒಬ್ರು ನಿಲ್ಲಿಸಿ. ಓಕೆ, ಮ್ಯಾಕ್ಸಿಮಮ್ ಬೇಕು ಅಂದರೆ ಒಬ್ರನ್ನ ಈ ಕಡೆ ಒಬ್ರನ್ನ ಆ ಕಡೆ ಅಷ್ಟೇ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ನೆಕ್ಸ್ಟ್ ಕ್ವೆಶನ್ ಇಸ್ ಫ್ರಮ್ ಬ್ಲಡ್ ರಿಲೇಷನ್.
Rahul's mother is the only daughter of Monika's father. How is Monika's husband related to Rahul? ಚೆನ್ನಾಗಿದೆ ಕ್ವೆಶ್ಚನ್ ನೋಡಿ. ರಾಹುಲ್ಸ್ ಮದರ್ ಇಸ್ ದ ಓನ್ಲಿ ಡಾಟರ್ ಆಫ್ ಮೋನಿಕಾಸ್ ಫಾದರ್. ಮೋನಿಕಾ ಅಂತ ಒಬ್ರಿದ್ದಾರೆ, ಅವ್ರ ಫಾದರಿಗೆ ಒಬ್ಬರೇ ಮಗಳು ರಾಹುಲ್ಸ್ದು ಅಮ್ಮ, ಅಂದರೆ ಮೋನಿಕಾನೇ ಅಲ್ವಾ. ನೋಡಿ, ರಾಹುಲ್ಸ್ ಮದರ್ ಇಸ್ ಅ ಓನ್ಲಿ ಡಾಟರ್ ಆಫ್ ಮೋನಿಕಾಸ್ ಫಾದರ್. ಮೋನಿಕಾಸ್ ಫಾದರಿಗೆ ಒಬ್ಬಳೇ ಮಗಳು ರಾಹುಲ್ದು ಅಮ್ಮ. ನೋಡಿ, ಈ ಥರ ತಗೊಳ್ಳೋದಷ್ಟೇ, ಸಿಂಪಲ್. ಮೈ ಕ್ಲಿಯರ್? ರಾಹುಲ್ದು ಅಮ್ಮ, ಮೋನಿಕಾದು ಫಾದರಿನ ಒಬ್ಬಳೇ ಮಗಳು. ಓಕೆ, ಕ್ವೆಶನ್ ಇಸ್ ಹೌ ಇಸ್ ಮೋನಿಕಾಸ್ ಹಸ್ಬೆಂಡ್ ರಿಲೇಟೆಡ್ ಟು ರಾಹುಲ್? ಮೋನಿಕಾಸ್ ಹಸ್ಬೆಂಡ್ ರಿಲೇಟೆಡ್ ಟು ರಾಹುಲ್. ಇವರು ಏನಾಗಬೇಕು ರಾಹುಲ್ಗೆ? ಫಾದರ್ ತಾನೆ. ಆನ್ಸರ್ ಇಸ್ ಆಪ್ಷನ್ ಬಿ. ಮೋನಿಕಾಸ್ ಹಸ್ಬೆಂಡ್ ರಾಹುಲ್ಗೆ ಏನಾಗಬೇಕು ಅಂತ ಅಂದರೆ ಫಾದರ್. ದ್ಯಾಟ್ಸ್ ಇಟ್. ಇನ್ನು ಒಂದು ಸೇಮ್ ಟಾಪಿಕಿಂದ ಇದೆ ನೋಡಿ. ಎ ಇಸ್ ಬಿ ಸಿಸ್ಟರ್, ಸಿ ಇಸ್ ಬೀಸ್ ಮದರ್, ಡಿ ಇಸ್ ಸಿ's father, E is D's mother, then how is A related to D? Okay, see here, A is B's sister. Sister relationship na idhar ತಗೊಳ್ಳೋಣ. ಓಕೆ, ಇಲ್ಲಿ ನೋಡಿ, ವಿ ಕ್ಯಾನ್ ಫಿಕ್ಸ್ ಎ ಆಸ್ ಗರ್ಲ್, ಬಟ್ ಬಿ ಜೆಂಡರ್ ಗೊತ್ತಿಲ್ಲ, ಫಿಕ್ಸ್ ಮಾಡಬಾರ್ದು. ಇಲ್ಲೇನು ಹೇಳ್ತಾ ಇದ್ದಾರೆ ಅಂತ ಅಂದರೆ ಎ ಇಸ್ ಬಿ ಸಿಸ್ಟರ್. ಎ ಹುಡುಗಿ ಅಂತ ಗೊತ್ತಾಗುತ್ತೆ, ಬಟ್ ಬಿ ಹುಡುಗನ ಹುಡುಗಿನ ಅದು ಗೊತ್ತಿಲ್ಲ ಅಲ್ವಾ. ಸೊ ಯು ಶುಡ್ ನಾಟ್ ಫಿಕ್ಸ್ ದ ಜೆಂಡರ್. ಓಕೆ, ನೆಕ್ಸ್ಟಿಗೆ ಬರೋಣ. ಸಿ ಇಸ್ ಬೀಸ್ ಮದರ್. ಸಿ ಇಸ್ ಬೀಸ್ ಮದರ್ ಅಂತ ಅಂದರೆ ಸಿದು ಜೆಂಡರ್ನ ಫಿಕ್ಸ್ ಮಾಡ್ಬೋದು, ಫಿಮೇಲ್ ಅಂತ, ಐ ಮೀನ್ ಗರ್ಲ್ ಅಂತ ತಗೊಳ್ಳೋಣ ಇಲ್ಲಿ. ಓಕೆ, ದೆನ್ ಡಿ ಇಸ್ ಸೀಸ್ ಫಾದರ್. ಡಿ ಇಸ್ ಸೀಸ್ ಫಾದರ್ ಅಂದರೆ ಡಿ ಏನಾಗ್ತಾರೆ? ಮೇಲ್ ಆಗ್ತಾರೆ, ಬಾಯ್. ಕ್ಲಿಯರ್? ಇ ಇಸ್ ಡೀಸ್ ಮದರ್. ಓಕೆ, ಇ ಇಸ್ ಡೀಸ್ ಮದರ್. ಇ ಅಂದರೆ ಫಿಮೇಲು, ಗರ್ಲ್ ಅಂತ ತಗೊಳ್ಳೋಣ. ಓಕೆ, ನೌ ದ ಕ್ವೆಶನ್ ಇಸ್ ಹೌ ಇಸ್ ಎ ರಿಲೇಟೆಡ್ ಟು ಡಿ? ಎ ಎಷ್ಟು ಜನರೇಷನ್ ಕೆಳಗಿದ್ದಾರೆ ನೋಡಿ? 3 ಜನರೇಷನ್ಸು ಅಲ್ವಾ. ಅಂದರೆ ಎ ಏನಾಗಬೇಕು ಡಿಗೆ? ಗ್ರ್ಯಾಂಡ್ ಡಾಟರ್. ಜೆಂಡರ್ ಗೊತ್ತಿದೆ, ಫಿಮೇಲ್ ಅಂತ, ಅಂದರೆ ಗ್ರ್ಯಾಂಡ್ ಡಾಟರ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಈಗ ಕ್ವೆಶನ್ನು ಎ ರಿಲೇಟೆಡ್ ಟು ಡಿ ಇರೋದ್ರಿಂದ ಗ್ರ್ಯಾಂಡ್ ಡಾಟರು, ಅದೇ ಡಿ ರಿಲೇಟೆಡ್ ಟು ಎ ಅಂತ ಹೇಳಿದ್ರೆ ಗ್ರ್ಯಾಂಡ್ ಫಾದರ್ ಆಗ್ತಿತ್ತು. ಮೈ ಕ್ಲಿಯರ್? ಲೆಟ್ಸ್ ಕಂಟಿನ್ಯೂ ನಾವು. ನಿಬೀಸ್ ನೆಕ್ಸ್ಟ್ ಕ್ವೆಶನ್ ಇರೋದು ಲೆಟರ್ ಸೀರೀಸ್ ಮೇಲೆ. ಇಫ್ ದ ಫಾಲೋಯಿಂಗ್ ಸೀರೀಸ್ ಇಸ್ ರಿಟನ್ ಇನ್ ರಿವರ್ಸ್ ಆರ್ಡರ್ ಆ್ಯಂಡ್ ದ ಆಲ್ಟರ್ನೇಟ್ ಲೆಟರ್ಸ್ ಆರ್ ಡಿಲೀಟೆಡ್ ಫ್ರಮ್ ಇಟ್, ದೆನ್ ವಿಚ್ ಲೆಟರ್ ವಿಲ್ ಡಿವೈಡ್ ದ ನ್ಯೂ ಸೀರೀಸ್ ಇನ್ 2 ಈಕ್ವಲ್ ಪಾರ್ಟ್ಸ್? ಫಸ್ಟ್ ಕಂಡೀಷನ್ ಏನು ಅಂತ ಅಂದರೆ ನೀವು ಆಲ್ಫಾಬೆಟಿನ ಝೆಡ್ಡಿಂದ ಶುರು ಮಾಡಬೇಕು. ಅರ್ಥ ಆಯ್ತಾ? ದೆನ್ ಆಲ್ಟರ್ನೇಟ್ ಲೆಟರ್ಸ್ ಆರ್ ಡಿಲೀಟೆಡ್ ಫ್ರಮ್ ಇಟ್. ಆಲ್ಟರ್ನೇಟ್ ಲೆಟರ್ಸ್ ಅಂದರೆ ಇದು ವೈ, ಡಬ್ಲ್ಯೂ, ಯು, ಎಸ್, ಕ್ಯೂ, ಓ, ಎಮ್, ಕೆ, ಐ, ಜಿ, ಎಫ್, ಸಿ, ಎ. ಅರ್ಥ ಆಯ್ತಾ? ಇದಾದಮೇಲೆ ದರ್ ಆಸ್ಕಿಂಗ್ ದೆನ್ ವಿಚ್ ಲೆಟರ್ ವಿಲ್ ಡಿವೈಡ್ ದ ನ್ಯೂ ಸೀರೀಸ್ ಇಂಟು 2 ಈಕ್ವಲ್ ಪಾರ್ಟ್ಸ್. ಈಗ ಎಷ್ಟು ಲೆಟರ್ಸ್ನ ರಿಮೂವ್ ಮಾಡಿದ್ದೀವಿ? 13 ಲೆಟರ್ಸ್ನ ರಿಮೂವ್ ಮಾಡಿದ್ದೀವಿ. ಟೋಟಲ್ 26 ಲೆಟರ್ಸ್ ಇದೆ ಅಲ್ವಾ, ಅದರಲ್ಲಿ 13 ಲೆಟರ್ಸ್ನ ರಿಮೂವ್ ಮಾಡಿದ್ದೀವಿ. ಇನ್ನು ಮಿಕ್ಕೊಂಡಿರೋದು 13 ಲೆಟರ್ಸು. ಆ 13 ಲೆಟರ್ಸನ್ನು ಈಕ್ವಲ್ ಆಗಿ ಡಿವೈಡ್ ಮಾಡೋಣ. ಅಂದರೆ 6 ಈ ಕಡೆ 6 ಆ ಕಡೆ, ಮಧ್ಯದಲ್ಲಿ ಯಾವ ಲೆಟರ್ ಬರುತ್ತೆ ಅದು ಕ್ವೆಶನ್. ಈಗ ಮೈ ಕ್ಲಿಯರ್? ನೋಡಿ, ಬಿ ಝೆಡ್ನ ರಿಮೂವ್ ಮಾಡ್ತೀನಿ, ಎಕ್ಸ್ ಡಿನ ರಿಮೂವ್ ಮಾಡ್ತೀನಿ, ಎಫ್ ವಿನ ರಿಮೂವ್ ಮಾಡ್ತೀನಿ, ಎಚ್ ಟಿನ ರಿಮೂವ್ ಮಾಡ್ತೀನಿ, ಜೆ ಆರ್ನ ರಿಮೂವ್ ಮಾಡ್ತೀನಿ, ಎಲ್ ಪಿನ ರಿಮೂವ್ ಮಾಡ್ತೀನಿ. ಉಳ್ಕೊಳ್ಳೋದೇನು? ಎನ್. ಇದೇ ಮಧ್ಯದಲ್ಲಿ ಬರೋವಂಥ ಲೆಟರು, ಅಂದರೆ ಆಪ್ಷನ್ ಎ ಇಸ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಸಿಂಪಲ್ ಆಗಿದೆ ಕ್ವೆಶನ್ನು. ಝೆಡ್ಡಿಂದ ಶುರು ಮಾಡಿದ್ರೆ ಈ ಥರ ಪ್ರೊಸೆಸ್ಸಲ್ಲಿ ಎನ್ ಉಳ್ಕೊಳ್ಳುತ್ತೆ. ಅದೇ ಸೇಮ್ ಕ್ವೆಶನ್ನು ಎ ಇಂದ ಶುರು ಮಾಡಿದಿದ್ರೆ ಎಮ್ ಉಳ್ಕೊತಾ ಇತ್ತು. ಅರ್ಥ ಆಗಿದೆಯಾ? ಇದನ್ನು ನೆನ್ಪಿಟ್ಕೊಂಡಿರಿ. ಝೆಡ್ಡಿಂದ ಶುರು ಮಾಡಿರೋದಕ್ಕೆ ಎನ್ ಉಳ್ಕೊಂಡಿದೆ, ಎ ಇಂದ ಶುರು ಮಾಡಿದಿದ್ರೆ ಎಮ್ ಉಳ್ಕೊತಾ ಇತ್ತು. ಏನಕ್ಕೆ ಅಂತ ಅಂದರೆ 26 ಲೆಟರ್ಸ್ ಇದೆ ಅಲ್ವಾ, ಮಧ್ಯದಲ್ಲಿರೋ ಅಂಥದ್ದು ಎಮ್ ಮತ್ತು ಎನ್ನು. ಸೊ ಈ ಕಡೆಯಿಂದ ಶುರು ಮಾಡಿದ್ರೆ ಎನ್ ಉಳ್ಕೊಳ್ಳುತ್ತೆ, ಈ ಕಡೆಯಿಂದ ಶುರು ಮಾಡಿದಿದ್ರೆ ಎಮ್ ಉಳ್ಕೊತಾ ಇತ್ತು. ಸಿಂಪಲ್. ನೆಕ್ಸ್ಟ್ ಕ್ವೆಶನ್ ಇಸ್ ಫ್ರಮ್ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್. ಇಫ್ KEDGY is coded as EKDYG, then how will LIGHT be coded? ಇಲ್ಲಿ ಏನು ಮಾಡಬೇಕು ಅಂತ ಅಂದರೆ ನೋಡಿ, ಇಲ್ಲಿ KEDGY ಇದನ್ನು ಅವರು EKDYG ಅಂತ ಕೋಡ್ ಮಾಡಿದ್ದಾರೆ. ಇದನ್ನು ಡಿಕೋಡ್ ಮಾಡಿ ಅದೇ ಲಾಜಿಕನ್ನು ಯೂಸ್ ಮಾಡಿಕೊಂಡು
ಈ ವರ್ಡನ್ನ ಕೋಡ್ ಮಾಡಬೇಕು. ಸಿಂಪಲ್. ಅರ್ಥ ಆಗ್ತಿದೆಯಾ? ಓಕೆ, ಡಿಕೋಡ್ ಮಾಡಿ. ಟ್ರೈ ಟು ಡಿಕೋಡ್ ಇಟ್. ನೋಡಿ, ಡಿ ಇರೋ ಜಾಗದಲ್ಲಿ ಡಿನೇ ಇದೆ, ಕೆ ಈ ಕಡೆಗೆ ಬಂದಿದೆ, ಈ ಕಡೆಗೆ ಬಂದಿದೆ, ಆ್ಯಂಡ್ ಜಿ ಇಲ್ಲಿದೆ, ವೈ ಇಲ್ಲಿದೆ. ದಿಸ್ ಇಸ್ ದ ಡಿಕೋಡ್ ಆಫ್ ದಿಸ್ ಕೋಡ್. ಸೇಮ್ ಲಾಜಿಕ್ನ ಲೈಟಿಗೆ ಯೂಸ್ ಮಾಡಬೇಕು ಅಷ್ಟೇ. ನೋಡಿ, ಇಲ್ಲಿ ಜಿ ಹಾಗೆ ಕೂರಿಸೋಣ. ಎಲ್ಲಿದೆಯಲ್ವಾ ಅದು ಇಲ್ಲಿಗೆ ಬರಬೇಕು, ಐ ಇದೆಯಲ್ಲ ಇದು ಇಲ್ಲಿಗೆ ಬರಬೇಕು, ಆ್ಯಂಡ್ ಹೆಚ್ಚು ಇಲ್ಲಿಗೆ ಬರಬೇಕು, ಟಿ ಇಲ್ಲಿಗೆ ಬರಬೇಕು. ದಿಸ್ ಇಸ್ ದ ಕೋಡ್. ಅರ್ಥ ಆಯ್ತಾ? ಆನ್ಸರ್ ಏನಿದೆ ಹಾಗಾದರೆ? ಆಪ್ಷನ್ ಸಿ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಈಸಿ ಇದೆ ಅಲ್ವಾ? ನ್ಯೂಬೀಸ್, ನೆಕ್ಸ್ಟ್ ಕ್ವೆಶನ್ ಕೂಡ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗಿಂದ ಆಗಿದೆ. ವಿಡಿಯೋನ ಪಾಸ್ ಮಾಡಿ ಈ ಕ್ವೆಶನ್ನ ಟ್ರೈ ಮಾಡಿ. ತುಂಬ ಸಲ ಬಂದಿರೋವಂಥ ಕ್ವೆಶನ್ ಇದು, ಆ್ಯಂಡ್ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಚೆಕ್ ಮಾಡಿ. I hope you have checked it. COMPUTER. ಇದನ್ನು ಅವ್ರು ಏನಂತ ಕೋಡ್ ಮಾಡಿದ್ದಾರೆ? RFUVQNPC. ಫಸ್ಟ್ ಇದನ್ನು ಡಿಕೋಡ್ ಮಾಡಿ ಅದೇ ಲಾಜಿಕನ್ನು ಯೂಸ್ ಮಾಡಿಕೊಂಡು ಈ ವರ್ಡನ್ನು ಕೋಡ್ ಮಾಡಬೇಕು. ಕ್ಲಿಯರ್? ನಾವು ಇಲ್ಲಿ ನೋಡಿ, ಫಸ್ಟ್ ಲೆಟರು ಲಾಸ್ಟಿಗೆ ಬಂದಿದೆ ಆ್ಯಂಡ್ ಲಾಸ್ಟ್ ಲೆಟರು ಫಸ್ಟಿಗೆ ಬಂದಿದೆ. ಅರ್ಥ ಆಗ್ತಿದೆಯಾ? ಅದಾದಮೇಲಿಂದ ಇಲ್ಲಿ ನೋಡಿ, ಈ ಆದಮೇಲಿರೋವಂಥ ಲೆಟರು E+1 F. ಅದೇ ಥರ ಇಲ್ಲಿ ನೋಡಿ, T+1 U, U+1 V, P+1 Q, M+1 N, O+1 P. ಇಷ್ಟೇ. ಮೆಡಿಸನ್ನ ಕೋಡ್ ಮಾಡಿ. ಮತ್ತೆ ಈಗ ತುಂಬ ಸಲ ರಿಪೀಟ್ ಆಗಿರೋವಂಥ ಕ್ವೆಶನ್ ಇದು. ಫಸ್ಟ್ ಏನು ಮಾಡೋಣ? ಲಾಸ್ಟಲ್ಲಿರುವಂಥ ಲೆಟರ್ನ ಫಸ್ಟಿಗೆ ಕೂರಿಸೋಣ, ಫಸ್ಟಲ್ಲಿರುವಂಥ ಲೆಟರನ್ನು ಲಾಸ್ಟಿಗೆ ಕೂರಿಸೋಣ. ಓಕೆ, ದೆನ್ N+1 O, I+1 J, C+1 D, I+1 J, D+1 E, E+1 F. ಹಾಗಾದರೆ ಆನ್ಸರ್ ಏನಾಗಬೇಕು? ಎಸ್, ಆಪ್ಷನ್ ಡಿ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಐ ಹೋಪ್ ನಿಮಗೆ ಕೋಡಿಂಗ್ ಡಿಕೋಡಿಂಗ್ ಅರ್ಥ ಆಗಿದೆ ಅಂತ. ಸ್ಕೋರ್ ಮಾಡುವಂಥ ಟಾಪಿಕ್ಕು ಪ್ರಾಪರಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವೆಶನ್ ಇಸ್ ಫ್ರಮ್ ಆಡ್ ಮ್ಯಾನ್ ಔಟ್. ಗುಂಪಿಗೆ ಸೇರದ ನಂಬರ್. ಓಕೆ, ಫೈಂಡ್ ಔಟ್ ದ ರಾಂಗ್ ಟರ್ಮ್ ಇನ್ ದ ಸೀರೀಸ್. ಇದರಲ್ಲಿ ಯಾವುದೋ ಒಂದು ಅವ್ರು ಯೂಸ್ ಮಾಡಿರೋ ಲಾಜಿಕ್ ಅಕಾರ್ಡಿಂಗ್ ಇಲ್ಲ. ಅರ್ಥ ಆಗ್ತಿದೆಯಾ? ಗುಂಪಿಗೆ ಸೇರದ ನಂಬರ್, ಅದನ್ನು ನಾವು ಕಂಡುಹಿಡಿಯಬೇಕು. ನೋಡಿ, ಈ ಫ್ಲೋ ನೋಡ್ತಿದ್ರೇ ಆರಾಮ್ಸೆ ಅರ್ಥ ಆಗುತ್ತೆ. ಏನಿದೆ ಅಲ್ಲಿ? 2 5s 10, ಮತ್ತು ಈ 5 ತಗೊಳ್ಳಿ, 5 10s 50, ದೆನ್ 10 50s 10 50s 500. ಈಗ 50 × 500 ತಗೋಬೇಕು. 50 × 500 ಏನು ಬರಬೇಕಿತ್ತು ಆನ್ಸರು? 25,000 ಅಲ್ವಾ? ಏನು ಬಂದಿದೆ ಅಲ್ಲಿ ಆನ್ಸರು? 5,000. ದಿಸ್ ಇಸ್ ದ ರಾಂಗ್ ನಂಬರ್. ಅರ್ಥ ಆಗ್ತಿದೆಯಾ? ಇದೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ಇದು ಸಿಗ್ತಾ ಇದೆ, ಇದೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ಇದು, ಇದೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ಇದು, ದೆನ್ ಇದೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ಇದು ಸಿಗಬೇಕಲ್ವಾ? ಗುಂಪಿಗೆ ಸೇರದ ನಂಬರ್ ಯಾವುದು? 5,000. ದಿಸ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಓಕೆ ನ್ಯೂಬೀಸ್, ಈ ವಿಡಿಯೋನ ಲಾಸ್ಟ್ ಕ್ವೆಶನನ್ನು ಸಾಲ್ವ್ ಮಾಡೋಣ. ಈಗ ಈ ಕ್ವೆಶನ್ ಹೇಗೆ ಅಂತ ಅಂದರೆ, ಇಲ್ಲಿರೋ ಕ್ವೆಶನ್ ಮಾರ್ಕಲ್ಲಿ ಯಾವ ನಂಬರ್ ಬರಬೇಕು ಅದನ್ನು ನೀವು ಕಂಡುಹಿಡಿಬೇಕು. ಈ ನಂಬರ್ಸ್ ಎಲ್ಲ ಒಂದು ಲಾಜಿಕಲ್ಲಿ ಇದೆ, ಆಯಿತಾ? ಆ ಲಾಜಿಕನ್ನು ನೀವು ಫೈಂಡ್ ಔಟ್ ಮಾಡಬೇಕು. ನೋಡಿ ಏನು ಆನ್ಸರ್ ಬರ್ಬೋದು ಅಂತ. ಡಿಫ್ರೆಂಟ್ ರೀತಿಯಲ್ಲಿ ಲಾಜಿಕ್ನ ಕ್ರಿಯೇಟ್ ಮಾಡ್ಬೋದು. ಫಸ್ಟು ವೇ ಹೆಂಗಿದೆ ಅಂತ ಅಂದರೆ, ಇದೆರಡು ನಂಬರ್ ಪ್ರಾಡಕ್ಟ್ ತೊಗೊಳ್ಳೋಣ, 24 × 6, ಆ್ಯಂಡ್ ಇದನ್ನು 2 ಇಂದ ಡಿವೈಡ್ ಮಾಡ್ಕೊಳ್ಳೋಣ. ನೋಡಿ, 2 1s 2 3s 24 3s 72 ಫಸ್ಟ್ ನಂಬರ್ ಸಿಗುತ್ತೆ. ಅದೇ ಥರ 16 × 12 ಡಿವೈಡೆಡ್ ಬೈ 2 ತೊಗೊಳ್ಳೋಣ. ದಿಸ್ ಇಸ್ 1s 6s 16 6s ಏನಾಗುತ್ತೆ? 96 ಬರುತ್ತೆ. ಕ್ಲಿಯರ್? ನಾವು ವಾಟ್ ಯು ಹ್ಯಾವ್ ಟು ಡೂ? x × 18 ಡಿವೈಡೆಡ್ ಬೈ 2 ಏನು ಸಿಗಬೇಕು ನಮಗೆ? 108 ಸಿಗಬೇಕು. ಫಸ್ಟ್ ಇದು ಡಿವಿಷನ್ ಮಾಡ್ಕೊಳ್ಳಿ, 1s 9s ಅಲ್ವಾ? ನೋಡಿ, 9ಅನ್ನು ಯಾವ ನಂಬರ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ 108 ಬರುತ್ತೆ? 12 ಅಲ್ವಾ? ದೆನ್ ಎಕ್ಸ್ ವ್ಯಾಲ್ಯೂ ಇಸ್ 12. ದಾಟ್ಸ್ ಇಟ್. ಐ ಹೋಪ್ ನಿಮಗೆ ಈ ವೇ ಅರ್ಥ ಆಗಿದೆ ಅಂತ. ಇನ್ನು ಒಂದು ಲಾಜಿಕ್ ಹೆಂಗೆ ತೊಗೋಬೋದು ಅಂದರೆ, ಫಸ್ಟ್ ಇರೋ ನಂಬರನ್ನು ಸೆಕೆಂಡ್ ನಂಬರಿಂದ ಡಿವೈಡ್ ಮಾಡ್ಕೊಳ್ಳಿ. ಏನು ಸಿಗುತ್ತೆ? 3 ಸಿಗುತ್ತೆ. ಇಂಟು 2 ಗಿವ್ಸ್ ಯು ದ ಲಾಸ್ಟ್ ನಂಬರ್. ಇದನ್ನು ಇದರಿಂದ ಡಿವೈಡ್ ಮಾಡಿದ್ರೆ 3s ಬರುತ್ತೆ, ಇಂಟು 2 ಮಾಡಿದ್ರೆ ಥರ್ಡ್ ನಂಬರ್ ಸಿಗುತ್ತೆ. ಅದೇ ಲಾಜಿಕನ್ನು ಇದಕ್ಕೆ ಅಪ್ಲೈ ಮಾಡೋಣ. ನೋಡಿ, 96 ಡಿವೈಡೆಡ್ ಬೈ 16 ಏನು ಬರುತ್ತೆ? 6s ಬರುತ್ತೆ. ಇಂಟು 2 ಮಾಡಿದ್ರೆ ಥರ್ಡ್ ನಂಬರ್ ಸಿಗುತ್ತೆ. ಅಷ್ಟೇ. ನೆಕ್ಸ್ಟು ಇಲ್ಲಿ ಬನ್ನಿ, 108ಅನ್ನು ಯಾವ ನಂಬರಿಂದ ಡಿವೈಡ್ ಮಾಡಿ ಇಂಟು 2 ಮಾಡಿದ್ರೆ 18 ಬರುತ್ತೆ. ಸಿ,
ಇಲ್ಲಿರೋ ನಂಬರ್ನ ಗೆಸ್ ಮಾಡಿ. ಇವಾಗ ಇಲ್ಲೊಂದು ನಂಬರ್ ಬರೀತೀನಿ, ಇಂಟು 2 ಮಾಡಿದ್ರೆ 18 ಬರಬೇಕು. ಯಾವ ನಂಬರ್ ಬರಿಬೋದು? ಎಸ್, 9. ಈಗೇನು ಮಾಡಬೇಕು? ಈ ನಂಬರ್ನ ಯಾವ ನಂಬರಿಂದ ಡಿವೈಡ್ ಮಾಡಿದ್ರೆ 9 ಬರುತ್ತೆ? ಸಿಂಪಲ್, ಎಕ್ಸ್ ವ್ಯಾಲ್ಯೂ 12 ಆಗುತ್ತೆ. ಈ ವೇಲು ನೀವು ಆನ್ಸರ್ ಮಾಡ್ಬೋದು. ನೋಡಿ, ಆನ್ಸರ್ ಫಾರ್ ದಿಸ್ ಕ್ವೆಶನ್ ಇಸ್ ಆಪ್ಷನ್ ಎ. ಐ ಹೋಪ್ ನಾವು ಈ ವಿಡಿಯೋದಲ್ಲಿ ಸಾಲ್ವ್ ಮಾಡಿದಂಥ ಎಲ್ಲ ಕ್ವೆಶನ್ಸ್ದು ಸೊಲ್ಯೂಷನ್ ನಿಮಗೆ ಅರ್ಥ ಆಗಿದೆ ಅಂತ. ನಿಮಗೆ ಏನೇ ಡೌಟ್ ಇದ್ದರೂ ಅದನ್ನು ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.